डॉक्टर बाबा साहब अम्बेडकर के, डॉक्टर बाबा साहब अम्बेडकर के, डॉक्टर बाबा साहब अम्बेडकर के। ಭಾರತ ರತ್ನ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಜನ್ಮದಿನೋತ್ಸವ ಇದು. ಏನು ಅಂಬೇಡ್ಕರ್ ಜಯಂತಿ ಅಂತ ಇಡೀ ದೇಶದಲ್ಲಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತಾ ಏನು ನಾವು ತಿಳ್ಕೋಬೇಕು ಅಂದರೆ, ಕಾನ್ಸ್ಟಿಟ್ಯೂಷನ್ is the most important weapon. So it will strengthen the living standards of every individual. ಏನು ಕಾನ್ಸ್ಟಿಟ್ಯೂಷನ್ ಇಂದ, ಸೊ whichever religion I belong to, discrimination ಇಲ್ದೇನೆ whichever religion I belong to, if I belong to Hindu, ಭಗವದ್ಗೀತಾ ಥರ ನನಗೆ ಕಾನ್ಸ್ಟಿಟ್ಯೂಷನ್ನೇ ಭಗವದ್ಗೀತಾ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ. ನನಗೆ ಭಗವದ್ಗೀತಾ ಎಷ್ಟು ಪವಿತ್ರತೆ ಇದೆ, ನನಗೆ ಕಾನ್ಸ್ಟಿಟ್ಯೂಷನ್ನು ಅಷ್ಟೇ ಪವಿತ್ರತೆ ಅಂತ ನಾನು ಹೇಳ್ತೀನಿ. ಇಫ್ ಐ ಫಾಲೋ ಅ ರಿಲಿಜನ್ ಆಫ್ ಮುಸ್ಲಿಂ, ನನಗೆ ಕುರಾನ್ ಅಷ್ಟು ಪವಿತ್ರತೆ ಕಾನ್ಸ್ಟಿಟ್ಯೂಷನಲ್ಲಿ ಕಾಣ್ತಾ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಯಾಕೆ ಅಂದರೆ ಆ ಎಜುಕೇಷನ್ನ, ಆ ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್ನ, ಲಿವಿಂಗ್ ಸ್ಟ್ಯಾಂಡರ್ಡ್ನ, ಡಿಗ್ನಿಫೈಡ್ ಆಗಿ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಇರಬೇಕು, ಅಥವಾ ಜೀವನನ ನಾವು ಮಾಡಬೇಕು, ಸಮಾನವಾಗಿರುವಂಥ ಜೀವನನ ಮಾಡಬೇಕು, ಭೇದ ಭಾವ ಇಲ್ಲದೆ ಇರುವಂಥ ಜೀವನ ಮಾಡಬೇಕು ಅನ್ನುವಂಥ ಗೌರವನ ನಮಗೆ ತಂದುಕೊಟ್ಟಿರೋದು ಕಾನ್ಸ್ಟಿಟ್ಯೂಷನ್. ಅದಕ್ಕೆ ಕುರಾನ್ ಅಷ್ಟು ಪವಿತ್ರತೆ ನಮ್ಮ ಕಾನ್ಸ್ಟಿಟ್ಯೂಷನ್ಗಿದೆ. ನಾನು ಕ್ರಿಶ್ಚಿಯನ್ ಸಮುದಾಯನ ಫಾಲೋ ಮಾಡಿದ್ರೆ, ಅಂದರೆ ಕ್ರಿಶ್ಚಿಯಾನಿಟಿನ ನಾನು ಇಷ್ಟಪಟ್ಟರೆ, ಗೌರವಿಸಿದ್ರೆ, ನನಗೆ ಬೈಬಲ್ ಅಷ್ಟೇ ಪವಿತ್ರವಾಗಿ ಕಾನ್ಸ್ಟಿಟ್ಯೂಷನ್ ಕಾಣ್ತಾ ಇದೆ ಅಂತ ಒಂದು ಎಜುಕೇಷನ್ ಬಗ್ಗೆ ಗೌರವ ಇಟ್ಕೊಂಡಿರೋರು, ಯಾರೇ ಒಂದು ಎಜುಕೇಷನ್ನ ಕಂಪ್ಲೀಟ್ ಮಾಡಿದ್ರೆ, ಅಂದರೆ ಒಂದು ಎಜುಕೇಷನ್ನ ಅವರು ತಮ್ಮ ಜೀವನದಲ್ಲಿ ಕಾಪಾಡ್ಕೊಂಡು ಬರೋ ಅಂಥವ್ರಿಗೆ ಯಾವತ್ತು ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಕಾಣುತ್ತೆ ಅಂದರೆ, ಭಗವದ್ಗೀತಾ ಅಷ್ಟು ಪವಿತ್ರವಾಗಿ, ಕುರಾನ್ ಅಷ್ಟು ಪವಿತ್ರವಾಗಿ, ಬೈಬಲ್ ಅಷ್ಟು ಪವಿತ್ರವಾಗಿ ಕಾನ್ಸ್ಟಿಟ್ಯೂಷನ್ನು ಕಾಣುತ್ತೆ ಅಂತ ನಾನು ಹೇಳೋಕ್ಕೆ ಹೆಮ್ಮೆಯಿಂದ ಈ ದಿನ ಇಷ್ಟಪಡ್ತೀನಿ. ಯಾವುದೇ ಒಂದು ಇಂಡಿವಿಜುವಲ್ ಲೈಫ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ನ ಇಂಪ್ರೂವ್ ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾನ್ಸ್ಟಿಟ್ಯೂಷನ್ನು ಎಲ್ಲರನ್ನೂ ಕೂಡ ಸಮಾನವಾಗಿ, ಈಕ್ವಾಲಿಟಿಯಿಂದ, ಡಿಗ್ನಿಟಿಯಿಂದ, ಗೌರವವಾಗಿರುವಂಥ ಜೀವನ ಮಾಡೋದಕ್ಕೆ, ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಂಡು ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇವತ್ತು ನಾವು, ನೀವು ಎಲ್ಲರೂ ಸಮಾನವಾಗಿ ಯಾವ ರೀತಿ ಇರ್ತೀವಿ ಅನ್ನೋವಂಥದ್ದನ್ನು ಕಲಿಸಿದೆ. ಸೊಸೈಟಿಯಲ್ಲಿ ನಾವು ಹೇಗೆ ಇರ್ತೀವಿ ಅನ್ನೋವಂಥದ್ದನ್ನು ತಿಳಿಸೋವಂಥ ಪ್ರಯತ್ನ ಮಾಡಿದೆ ಕಾನ್ಸ್ಟಿಟ್ಯೂಷನ್ನಲ್ಲಿ ನಡ್ಕೊಂಡು ಬಂದಿರುವಂಥ ದಾರಿ ನೋಡಿದಾಗ ಕಾಂಗ್ರೆಸ್ ಪಕ್ಷ ಹೇಗೆ ಇಡೀ ಭಾರತ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಿದೆ, ಅದೇ ರೀತಿ ಒಂದು ಕಾನ್ಸ್ಟಿಟ್ಯೂಷನ್ನ ಭಾರತಕ್ಕೆ, ಅಂದರೆ ನಮ್ಮ ದೇಶಕ್ಕೆ ಒಂದು ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ಹೇಳೋದು ಕೂಡ ತಪ್ಪಾಗಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ, ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ, ಡಾಕ್ಟರ್ ಬಾಬಾ ಸಾಹೇಬ್ B.R. ಅಂಬೇಡ್ಕರ್ ಅವರಿಗೆ ಕಾನ್ಸ್ಟಿಟ್ಯೂಷನ್ನ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಮಾಡ್ತಾರೆ. ಅವರಿಗೆ ಇರೋವಂಥ ನಾಲೆಡ್ಜು, ಬೇರೆ ಕಂಟ್ರೀಸ್ನ ಟೂರ್ ಮಾಡಿ ಅವರಿಗೆ ಬೇರೆ ಕಂಟ್ರೀಸಲ್ಲಿ ಎಲ್ಲೂ ಕೂಡ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇಲ್ಲ, ಬರೀ ನಮ್ಮ ದೇಶದಲ್ಲಿ ಮಾತ್ರ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದೆ. 200 ಕಂಟ್ರೀಸ್ ಇದಾವೆ, ಮೋರ್ ದೆನ್ 230 ಕಂಟ್ರೀಸ್ ಇದ್ದಾವೆ. ಎಲ್ಲೂ ಕೂಡ ವೆಲ್ ಎಸ್ಟಾಬ್ಲಿಷ್ಡ್ ಕಂಟ್ರೀಸ್ ಅಂತ ಹೇಳ್ತೀವಿ, ವೆಲ್ ಫೈನಾನ್ಷಿಯಲ್ ಸೌಂಡ್ ಕಂಟ್ರೀಸ್ ಹೇಳ್ತೀವಿ, ಮಿಲಿಟ್ರಿಯಲ್ಲಿ, ಆರ್ಮಿಯಲ್ಲಿ, ರಿಸೋರ್ಸಸ್ಸಲ್ಲಿ, ಸೈಂಟಿಫಿಕಲ್ಲಿ, ಎಲ್ಲದರಲ್ಲೂ ಬೇರೆ ಕಂಟ್ರೀಸ್ ಬಹಳ ಉನ್ನತ ಶ್ರೇಣಿಯಲ್ಲಿದೆ ಅಂತ ಹೇಳ್ತಾರೆ. ಇವತ್ತು ನಮ್ಮ ದೇಶ ಏನಾದರೂ ಯಾವುದಾದ್ರೂ ಸ್ವತಂತ್ರ ಬಂದು 50, 60, 70 ವರ್ಷಗಳು ದಾಟದ ಮೇಲೆ ನಾವು ಕೂಡ ಒಂದು ಹಂತಕ್ಕೆ ಬಂದಿದ್ದೀವಿ ಅಂತಂದರೆ ಅದು ಕಾನ್ಸ್ಟಿಟ್ಯೂಷನಿಂದ ಮಾತ್ರ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಕಾನ್ಸ್ಟಿಟ್ಯೂಷನ್ನ ಕಾಂಟ್ರಿಬ್ಯೂಟ್ ಮಾಡಿದ್ರಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಇರಬೇಕು, ನಮ್ಮ ಭಾರತ ದೇಶಕ್ಕೆ ಒಗ್ಗುವಂಥ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂಸ್ಕೃತಿ, ಸಂಪ್ರದಾಯ, ನಮ್ಮ ರೀತಿ ನೀತಿ, ಕಲ್ಚರು ಎಲ್ಲೂ ಕೂಡ ಇಲ್ಲ. ಇಷ್ಟು ವಿಭಿನ್ನವಾಗಿರುವಂಥ ಕಲ್ಚರು ಯಾವುದೇ ದೇಶದಲ್ಲಿಲ್ಲ. ಆದರೆ ನಮ್ಮ ದೇಶದಲ್ಲಿ ವಿಭಿನ್ನವಾಗಿರುವಂಥ ಎಲ್ಲ ಇದ್ರೂ ಕೂಡ ಆ ಐಕ್ಯತೆ ಅನ್ನುವಂಥದ್ದನ್ನು ಮೂಡಿಸುವಂಥ ಭಾವನೆಗಳನ್ನು ಹುಟ್ಟಾಕಿರುವಂಥದ್ದು ಕಾನ್ಸ್ಟಿಟ್ಯೂಷನ್. ಹೆಮ್ಮೆಯಿಂದ ಹೇಳ್ತೀನಿ, ಇಷ್ಟಪಡ್ತೀನಿ. ಯಾರೇ ಒಬ್ಬ ವಿದ್ಯಾವಂತ ಆಗಿರುವಂಥವ್ರು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆ ಗೌರವನ ನಾವು ಕಾಪಾಡ್ಕೋಬೇಕು. ನಮಗೆ ಪವಿತ್ರವಾಗಿರುವಂಥ ಗ್ರಂಥಗಳನ್ನ ನಾವೆಷ್ಟು ಗೌರವವಾಗಿ ನೋಡ್ತೀವಿ, ಭಗವದ್ಗೀತಾ, ಕುರಾನ್, ಬೈಬಲ್ನ ಅಷ್ಟೇ ಪವಿತ್ರವಾಗಿದೆ ಅಂತ ಹೇಳ್ತೀವಿ. ಇವತ್ತು ನಾವು ಏನೇ ನಮ್ಮ ದೇಶ ಇವತ್ತು ಮುಂದುವರೆದಿದ್ರು ಕೂಡ ಅದು ಕಾನ್ಸ್ಟಿಟ್ಯೂಷನ್ನಿಂದಾನೇ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. மக்களுக்கு தமிழ் புத்தாண்டு நல்வாழ்த்துக்கள்.